ಮನೇಲಿ ಇಬ್ರು ಮಕ್ಳಿಗೆ ಮದ್ವೆ ಆಗಿದೆ, ಮೊಮ್ಮಗಳಿದ್ದಾಳೆ, ಮದ್ವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ. ಆದ್ರೆ ನೀನು ಮದ್ವೆ ಮಂಚದ ಎಪಿಸೋಡ್ ನಡೆಸ್ತಾ ಇದೀಯಾ. ಮಕ್ಳು ಏಜವಳನ್ನ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ಯಾ ಅಂದ್ರೆ ನಿಜವಾಗ್ಲೂ ನಿಂಗೆ ಮಗನ ಜೀವನದ ಮೇಲೆ ಏನಾದ್ರೂ ಕಾಳಜಿ ಇದೆಯಾ? ಕಾವೇರಿ ಸರ್, ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗೆ ಲ್ಯಾಪ್ಟಾಪ್ ಪಾಸ್ವರ್ಡ್ ಬೇಕಿತ್ತು, ಸ್ವಲ್ಪ ಹೇಳ್ತೀರಾ? ತಗೋ. ಓಕೆ ಸರ್, ಓಪನ್ ಆಯಿತು. ಆ್ಯಂಡ್ ಕಾವೇರಿ, ಪಾಸ್ವರ್ಡನ್ನು ನನಗೆ ಬೇಕಾದಾಗೆ ರೀಸೆಟ್ ಮಾಡ್ಕೋ. ಸರ್, ಇದು ನಿಮ್ಮ ಲ್ಯಾಪ್ಟಾಪು. ಎಮರ್ಜೆನ್ಸಿ ಇದೆ ಅಂತ ನಾನು ನಿಮ್ಮನ್ನ ಪಾಸ್ವರ್ಡ್ ಕೇಳಿದೆ ಅಷ್ಟೇ. ಇನ್ಮೇಲೆ ನಾನು ಇದನ್ನು ಯೂಸ್ ಮಾಡಲ್ಲ. ಆಫೀಸಿಂದನೇ ಲ್ಯಾಪ್ಟಾಪ್ನ ನಾನು ಕ್ಯಾರಿ ಮಾಡ್ತೀನಿ. ಇದರಲ್ಲಿ ನಂದು ಅನ್ನೋದೇನಿದೆ ಎಲ್ಲ ನಿಂದೇನೆ. ಸರ್, ಏನು ಹೇಳ್ತಿದ್ದೀರಾ ನೀವು? ಆಫೀಸ್ನ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊಳ್ತಾ ಇರೋದ್ರಿಂದ ನನಗೀಗ ಈ ಲ್ಯಾಪ್ಟಾಪ್ನ ಅವಶ್ಯಕತೆ ಏನಿದೆ, ಅದಕ್ಕೆ ಹಾಗೆ ಹೇಳಿದೆ. ಓಕೆ ಸರ್. ನೀವು ನಾನು ಅಬ್ರಾಡ್ಗೆ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿದ್ರಲ್ಲ, ಯಾಕೆ? ಮುಂದೆ ನಿಮ್ಗೆ ಹುಟ್ಟೋ ಮಕ್ಕಳನ್ನ ಬೆಳೆಸಿ ಆಮೇಲೆ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಸೇರಿಸೋ ಕೇರ್ ಟೇಕರ್ ಮಾಡಬೇಕು ಅನ್ಕೊಂಡಿದ್ದೀರಾ?